ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 8 ನಾನು ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ. ಸೊ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿದ್ದೀನಿ ಆ್ಯಂಡ್ ಶ್ರೀ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮ್ಮತ್ತೆ ಬಿಸಿಬೇಳೆ ಬಾತ್ ಮಾಡಿದರು. ಆ್ಯಕ್ಚುಲಿ ಆಫೀಸಲ್ಲಿ ನಮ್ಮತ್ತೆ ಮಾಡೋ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ ನನ್ನ ಕೊಲೀಗ್ಸ್ಗೆ. ಸೊ ಇವತ್ತು ಮಾಡ್ಕೊಬಾ ಅಂತ ಹೇಳಿದರು. ಸೊ ತೊಗೊಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಡಬಲ್ ಟಿಫಿನ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಿಗೂ ಸಹ. ಸೊ ಈಗ ಮನೆ ಬಿಡ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಶ್ರೀನೇ ಡ್ರಾಪ್ ಮಾಡೋದು ಆ್ಯಂಡ್ ನಮ್ಮ ಬೇಬಿ ಬಂದ್ಬಿಟ್ಟು ಲೈಕ್ ಸೆಂಡ್ ಆಫ್ ಥರ ಕೊಡ್ತಾಳೆ. ಖುಷಿಯಾಗಿ ಬಾಯ್ ಮಾಡಿಬಿಟ್ಟು ಕಳಿಸ್ಕೊಡ್ತಾಳೆ. ಇದು ಈವ್ನಿಂಗ್ ರಿಟರ್ನ್ ಬರ್ತಾ ಇರೋ ವ್ಲಾಗ್. ಇವತ್ತಿನ್ನೂ ಶ್ರೀ ಬಂದಿಲ್ಲ ನನ್ನ ಪಿಕ್ ಮಾಡೋದಕ್ಕೆ, ಆನ್ ದ ವೇ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಬಸ್ ಎಳ್ಬಿಟ್ಟು ಬಸ್ ಸ್ಟಾಪ್ವರೆಗೂ ಸಹ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್. ಸೊ ಈಗ ಆಫೀಸಿಂದ ಬಂದಿದ್ದಾಯಿತು. ಯೂಶ್ವಲಾಗಿ ನಾನು ಆಫೀಸಿಂದ ಬಂದಿದ ತಕ್ಷಣ ನಾನು ಏನು ಹೇಳೋದು, ಅದೇ ಡ್ರೆಸ್ಸಲ್ಲಿ ನಾನು ವೀಡಿಯೋ ಮಾಡಲಿಲ್ಲ. ಆಲ್ಮೋಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೆ. ಬಟ್ ಇವಾಗ ಆಫೀಸಿಂದ ಬಂದಿದ್ದ ತಕ್ಷಣವೇ ಅದೇ ಅಟೈರ್, ಅದೇ ಡ್ರೆಸ್ಸಲ್ಲೇ ನಾನು ವೀಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ರೀಸನ್ ಏನು ಅಂದರೆ ಏನೋ ಖುಷಿ ಆಯಿತು, ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದಕ್ಕಿಂತ ಮುಂದೆ ಇರೋ ಕ್ಲಿಪ್ಪಿಂಗ್ ನೋಡಿದ್ರಲ್ಲ, ಫುಲ್ ಇವತ್ತು ಶ್ರೀ ಬಂದಿರಲಿಲ್ಲ ಪಿಕ್ ಮಾಡೋದಕ್ಕೆ. ಇನ್ ಅ ಸೆನ್ಸ್ ಯಾವಾಗಲೂ ಬಸ್ ಇಳಿದ ತಕ್ಷಣ ಶ್ರೀ ಬರ್ತಾರೆ ಪಿಕ್ ಮಾಡೋದಕ್ಕೆ. ಏನು ಹೇಳೋದು, ನಾನು ಹಾಕ್ಕೊಂಡಿರ್ತೀನಲ್ಲ ಬ್ಯಾಗ್, ಅದು ಸ್ವಲ್ಪ ನಂಗೆ ತೂಕ ಅಂತ ಅನಿಸ್ತಾ ಇರುತ್ತೆ. ಆ ಬ್ಯಾಗ್ ಒಳಗಡೆ ನಾನು ಏನೂ ಇಟ್ಕೊಂಡಿರಲ್ಲ, ಜಸ್ಟ್ ಲ್ಯಾಪ್ಟಾಪ್ ಇರುತ್ತೆ ಮತ್ತು ಚಾರ್ಜರ್, ಒಂದು ಮೌಸ್ ಮತ್ತು ನಾನು ತೊಗೊಂಡೋಗಿರೋ ಟಿಫಿನ್, ಇಷ್ಟು ಬಿಟ್ಟರೆ ಇನ್ನೇನು ಇಟ್ಕೊಂಡಿರಲ್ಲ ಆ ಬ್ಯಾಗಲ್ಲಿ. ಬಟ್ ಇವಿ ತೂಕ ಅಂತ ಅನಿಸುತ್ತೆ ನನಗೆ ನಂಗೆ ಫುಲ್ ಸಾಕಾಗ್ಬಿಡುತ್ತೆ ಅಂತ ಅನಿಸುತ್ತೆ. ನಾನು ಅಲ್ಲಿ ಬಸ್ ಇಳಿದು ತಿರ್ಗಿ ಬಸ್ ಸ್ಟಾಪ್ ಹತ್ರ ಬರೋ ಅಷ್ಟರಲ್ಲಿ. ಸೊ ಅದಕ್ಕೆ ಶ್ರೀ ಬಂದ್ಬಿಟ್ಟು ನನ್ನ ಬಸ್ ಇಳಿದ ತಕ್ಷಣವೇ ಪಿಕ್ ಮಾಡ್ತಾರೆ, ಬ್ಯಾಗ್ ಎಸ್ಕೊಂಡು ಅವರೇ ಎತ್ಕೊಬರ್ತಾರೆ. ಸೊ ಇದು ರುಟೀನಾಗಿ ನಡೆಯುತ್ತೆ. ಇವತ್ತು ಬಂದಿರಲಿಲ್ಲ ಶ್ರೀ, ನಾನು ಅದರದ್ದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದು. ಇವತ್ತು ಶ್ರೀ ಬಂದಿಲ್ಲ, ಇನ್ನೂ ಆನ್ ದ ವೇ ಬರ್ತಿದ್ದಾರೆ. ಸೊ ಬಸ್ ಸ್ಟಾಪ್ಗೆ ನಾನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದೆ. ನಂಗೆ ಸ್ವಲ್ಪ ಶಾರ್ಟ್ ಟೆಂಪರ್ ನಂಗೆ ಜಾಸ್ತಿನೇ ಶಾರ್ಟ್ ಟೆಂಪರ್ ನನಗೆ. ಆ್ಯಕ್ಚುಲಿ ನಾನು 4 o'clock ಬಿಡ್ತೀನಿ ಡೈಲಿ ಆಫೀಸ್ನ. ಬಟ್ ಇವತ್ತು 1 hour ಲೇಟ್ ಆಯಿತು ಬಿಡೋದಕ್ಕೆ ಆಫೀಸು. ಏನಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಒನ್ hour ಲೇಟ್ ಆಯಿತು ಆಫೀಸ್ ಬಿಡೋದಕ್ಕೆ. ಆಲ್ಮೋಸ್ಟ್ 5 o'clock ಇವತ್ತು ಲಾಗೌಟ್ ಮಾಡಿದ್ದೆ ನಾನು ಆಫೀಸ್ನ. ಸೊ ಬಂದು ಮತ್ತು ಬಸ್ಸಲ್ಲಿ ಆ ಟ್ರಾಫಿಕಲ್ಲಿ ತಿರ್ಗಿ ನಾನು ಇಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ 1.5 hour ಆಗುತ್ತೆ. ನಾನು ಬರೋ ಸ್ಪಾಟಲ್ಲಿ ನಿಲ್ಕೊಳ್ಳೋದಕ್ಕೆ 1.5 hour ಆಗುತ್ತೆ. ಸೊ ಆಲ್ರೆಡಿ ಫ್ರಸ್ಟ್ರೇಷನ್ ಆಗಿತ್ತು. ಆಫೀಸಲ್ಲಿ ಕೆಲಸ, ಆಬ್ವಿಯಸ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ಕೆಲಸ ಇದ್ದೇ ಇರುತ್ತೆ, ಟಯರ್ಡ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ನಂಗೆ ಹೆಂಗೆ ಅಂತ ಹೇಳಿದ್ರೆ, ಆಫೀಸಿಂದ ಬಂದಿದ್ದೀನಿ ಅಂದಿದ ತಕ್ಷಣ ನನ್ನ ಪಿಕ್ ಮಾಡಬೇಕು ಶ್ರೀ ಬಂದುಬಿಟ್ಟು. ಇಲ್ಲಾಂದರೆ ನಂಗೆ ಸ್ವಲ್ಪ ಲೇಟ್ ಆದರೆ ಓಕೆ, ಅದ್ಯಾಕೆ ಲೇಟ್ ಆಗಿಬಿಟ್ರೆ ತುಂಬ ಕೋಪ ಬಂದುಬಿಡ್ತೈತೆ ನಂಗೆ. ಜಾಸ್ತಿ ಫ್ರಸ್ಟ್ರೇಷನ್, ಇರಿಟೇಷನ್, ಕೋಪ ಎಲ್ಲ ಒಂದೇ ಸರಿ ಬಂದುಬಿಟ್ಟಿರ್ತೈತೆ. ಸೊ ಇವತ್ತು ಶ್ರೀ ಬೇರೆ ಬಂದಿರಲಿಲ್ಲ. ಓಕೆ, ಬಸ್ ಸ್ಟಾಪ್ಗೆ ಹೋಗೋ ಅಷ್ಟರಲ್ಲಿ ಬರ್ತಾನೆ ಬಿಡು ಅಂತ ಅಂದ್ಕೊಂಡು ನಾನು ಬಸ್ ಸ್ಟಾಪ್ಗೆ ಹೋದೆ. ಬಸ್ ಸ್ಟಾಪ್ಗೆ ಹೋದ್ಮೇಲೆನೂ ಇನ್ನೂ ಶ್ರೀ ಬಂದಿರಲಿಲ್ಲ. ನಾನು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಒಂದು 15 minutes ಆಯಿತು, ಬಂದಿಲ್ಲ ಶ್ರೀ. ಆಮೇಲೆ ಸೊಳ್ಳೆ ಎಲ್ಲ ಕಚ್ಚಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ಇನ್ನೂ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನಿಲ್ಲ, ಬ್ಯಾಗ್ ಬೇರೆ ಹಾಕ್ಕೊಂಡಿರ್ತೀನಿ, ನಂಗೆ ಆ ತೂಕ ಬೇರೆ, ಸೊಳ್ಳೆಗಳು ಬೇರೆ, ಒಂಥರ ಇನ್ನೂ ಶ್ರೀ ಬಂದಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಬೇರೆ, ಎಲ್ಲ ಸೇರ್ಕೊಂಡು ನಂಗೆ ಜಾಸ್ತಿ ಸಿಟ್ಟು ಬಂದಿತ್ತು ಶ್ರೀ ಮೇಲೆ. ಆದರೂ ಹಂಗೆ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಕಾಲ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಬಾ ಅಂತೇಳಿದ್ರು. ಅಲ್ಲಿ ಟ್ರಾಫಿಕ್ ಇದೆ, ಟರ್ನ್ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಸ್ವಲ್ಪ ಮುಂದೆ ಬಾ ಅಂತ ಹೇಳಿದ್ರು. ಆಮೇಲೆ ಓಕೆ ಬಿಡು ಅಂತ ಅವಾಗೂ ಮನಸಲ್ಲೇ ಬೈಕೊಂಡು ಮುಂದೆ ಹೋದರೆ ಆಮೇಲೆ ಸರ್ಪ್ರೈಸಿಂಗಾಗಿ ಪ್ರಪೋಸ್ ಮಾಡ್ದೆ. ಇವತ್ತು ಪ್ರಪೋಸ್ ಡೇ. ಸೊ ಅದಕ್ಕೆ ಸರ್ಪ್ರೈಸಿಂಗಾಗಿ ಪ್ರಪೋಸ್ ಮಾಡ್ದೆ ಅಷ್ಟೇ. ಜಸ್ಟ್ ಶ್ರೀನಲ್ಲಿ ದೂರದಿಂದನೇ ಸ್ವಲ್ಪ ನೋಡಬೇಕಾದ್ರೆ ಅವ್ನ ಮೆಲ್ಲಗೆ ರೋಸ್ ಎತ್ಕೊಂಡು ಕೊಡ್ಬೇಕು, ಹಂಗೆ ನಾನು ಬರೋ ಕೋಪ ಎಲ್ಲ ಮಾಯ ಆಗೋಯಿತು. ಸೊ
ಆವಾಗಿಂದ ಎಷ್ಟೊಂದು ಕೋಪ ಮಾಡ್ಕೊಂಡಿರೋದೆಲ್ಲ ವಿತಿನ್ ಸೆಕೆಂಡ್ ಹಂಗೆ ವ್ಯಾನಿಷ್ ಆಗೋಯ್ತು. ಸೊ ಜಾಸ್ತಿ ಖುಷಿ ಆಯಿತು ಶ್ರೀ ಈ ಥರ ಪ್ರಪೋಸ್ ಮಾಡಿದ್ದಕ್ಕೆ. ಜಸ್ಟ್ ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಆಫೀಸಿಂದ ಬಂದಿದ ತಕ್ಷಣ ವೀಡಿಯೋ ಮಾಡ್ತಿದ್ದೀನಿ. ಸೊ ನಾನು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದಾನೆ ಶ್ರೀ, ನಾನು ಅಲ್ಲಿಂದ ನಾನು ನಡ್ಕೊಂಬರ್ತಾ ಇರೋದು, ಶ್ರೀ ಹತ್ರ ನಡ್ಕೊಂಬರ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾನೆ ಶ್ರೀ. ಸೊ ಅದ್ರ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಈಗ ನೋಡಿ. ಆ್ಯಂಡ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು, ಇನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲ್ಲ. ಇನ್ನು ಆಬ್ವಿಯಸ್ಲಿ ಡಿನ್ನರ್ ಇರುತ್ತೆ, ಡಿನ್ನರ್ ಬಿಟ್ಟರೆ ಇನ್ನೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು ಇನ್ನೇನು ಇರೋದಿಲ್ಲ ಅಂತ ಅನ್ಕೋತೀನಿ. ಆಲ್ರೆಡಿ ಈಗ ಟೈಮ್ 8 o'clock ಆಗಿದೆ. ಇನ್ನು 1 hour 1.5 hour ಡಿನ್ನರ್ ಮಾಡ್ತೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ವಿಡಿಯೋ ಎಡಿಟ್ ಮಾಡೋದು, ಪಾಪನ ಮಲಗಿಸೋದು, ನಾವು ಸ್ವಲ್ಪ ಮೊಬೈಲ್ ಸ್ಕ್ರಾಲ್ ಮಾಡ್ಕೊಂಡು ನಾವು ನಿದ್ದೆ ಹೋಗೋದು, ಇನ್ನು ಅದೆಲ್ಲ ರುಟೀನ್ ಕೆಲಸ. ಸೊ ಅದಕ್ಕೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಯಾವ ಥರ ಸರ್ಪ್ರೈಸ್ ಕೊಟ್ಟಾರ ಕ್ಲಿಪ್ಪಿಂಗ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನಾನು ಫುಲ್ ಕೋಪ ಮಾಡ್ಕೊಂಡು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದಾರೆ ಶ್ರೀ. ಲವ್ ಯು ಬಂಗಾರಿ. ಸಾಕು